ನಮಸ್ತೆ. ಸುಮಾರು ಜನ ವೀಕ್ಷಕರು ನನ್ನ ಸ್ಟೂಡೆಂಟ್ಸು ಮೇಡಮ್ ಈಸಿಯಾಗಿ ಮಾಡ್ತಕ್ಕಂತಹ ಸಾಂಬಾರು ರೆಸಿಪಿ ಮಾಡಿ ತೋರಿಸಿ ಅಂತ ಹೇಳಿದರು. ಅವರಿಗೋಸ್ಕರ ಇವತ್ತು ನಾನು ಬೆಂಡೆಕಾಯಿಯ ಬೋಳುಹುಳಿನ ಮಾಡ್ತಾಯಿದ್ದೀನಿ. ಬೇಳೆ ಒಂದು ಬೇಯಿಸ್ಕೊಂಡ್ಬಿಟ್ರೆ ಸಾಕು, 10 ನಿಮಿಷದಲ್ಲೇ ತಯಾರಾಗ್ತಕ್ಕಂತಹ ರುಚಿಕರವಾದ ಹುಳಿ ಇದು. ಇದನ್ನು ಮಾಡಲಿಕ್ಕೆ ನೋಡಿ, ನಾನೊಂದು 1/4 kg ಬೆಂಡೆಕಾಯಿನ ತೊಗೊಂಡಿದ್ದೀನಿ. ವಿಡಿಯೋದಲ್ಲಿ ತೋರಿಸಿರೋ ಲೋಟದಲ್ಲಿ 1 ಲೋಟ ಬೇಳೆನ ತೊಗೊಂಡು ಬೇಯಿಸ್ಕೊತಾ ಇದ್ದೀನಿ. ಬೆಂಡೆಕಾಯಿಯ ಆರೋಗ್ಯ ಮೌಲ್ಯಗಳನ್ನು ನಾನು ನನ್ನ ಮೊದಲನೇ ವಿಡಿಯೋದಲ್ಲಿ ಹಾಕಿದ್ದೀನಿ ವೀಕ್ಷಕರೇ. ಲಿಂಕ್ನ ನಾನಿಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾ ಇದ್ದೀನಿ. ಬೆಂಡೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಒರೆಸ್ಕೋಬೇಕು. ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೊಂದು ಪ್ರಶ್ನೆ ಕೇಳಿದ್ದೆ. ಐ ಆಮ್ ಲಾಂಗ್ ಆ್ಯಂಡ್ ಗ್ರೀನ್, ಟೆಕ್ನಿಕಲಿ ಐ ಆಮ್ ಎ ಫ್ರೂಟ್, ದೋ ಮೆನಿ ಯೂಸ್ ಮೀ ಆ್ಯಸ್ ಅ ವೆಜಿಟೇಬಲ್ ಅಂತ. ಬೆಂಡೆಕಾಯಿ ಅದರ ಉತ್ತರ. ಸೌತೆಕಾಯಿಯೂ ಆಗುತ್ತೆ. ಬಹಳಷ್ಟು ಜನ ನೀವು ಸೌತೆಕಾಯಿ ಅಂತ ನನಗೆ ಕಾಮೆಂಟ್ ಹಾಕಿದ್ದೀರಿ. ಹೌದು, ನೀವು ಸಹ ಸರಿ. ಸೌತೆಕಾಯಿ ಸಹ ಟೆಕ್ನಿಕಲಿ ಒಂದು ಹಣ್ಣು. ಅದನ್ನು ನಾವು ತರಕಾರಿಯಾಗಿ ಯೂಸ್ ಮಾಡ್ತೀವಿ. ಇದೇ ಥರ ಹೂವಿಂದ ಕಾಯಿ ಆಗಿಬಿಟ್ಟು ಒಳಗೆ ಬೀಜಗಳನ್ನು ಹೊಂದಿರ್ತಕ್ಕಂತಹ ಬೆಂಡೆಕಾಯಿ, ಸೌತೆಕಾಯಿ, ಹೀರೆಕಾಯಿ ಇವೆಲ್ಲವನ್ನೂ ಬೊಟಾನಿಕಲಿ ಹಣ್ಣು ಅಂತ ಕ್ಲಾಸಿಫೈ ಮಾಡ್ತಾರೆ ನೋಡಿ. ಈಗ ನೋಡಿ, ಒಂದು ಪಾತ್ರೆಯಲ್ಲಿ ನಾನು 1 ಸ್ಪೂನ್ ಕೊಬ್ಬರಿ ಎಣ್ಣೆ ಕಾಯಿಸ್ಬಿಟ್ಟು ಸಾಸಿವೆ, ಇಂಗು, ಕರಿಬೇವು, 4 ಹಸಿಮೆಣಸನ್ನ ಸಿಗ್ದು ಹಾಕಿ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ 1 ಇಂಚಷ್ಟು ಉದ್ದವಾಗಿ ಕಟ್ ಮಾಡ್ಕೊಂಡಿರೋ ಬೆಂಡೆಕಾಯಿ ಹೋಳನ್ನು ಹಾಕಿ ಟಾಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಸೌಟ್ ಹಾಕಿ ಹುರಿಲಿಕ್ಕೆ ಹೋಗಬೇಡಿ, ಬೆಂಡೆಕಾಯಿ ಲೋಳೆ ಬಿಟ್ಕೊಳ್ಳುತ್ತೆ. ಹಾಗಾಗಿ ಟಾಸ್ ಮಾಡ್ತಾ ಇದ್ದೀನಿ. ಜೊತೆಲಿ 1/2 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಿದರೆ ಬೆಂಡೆಕಾಯಿ ಲೋಳೆ ಬಿಡೋದಿಲ್ಲ. ನೋಡಿ, ಸ್ವಲ್ಪ ಬೆಂಡೆಕಾಯಿ ಕಪ್ಪಾಗೋ ತನಕ ನಾವು ಹುರ್ಕೊಬೇಕು. ತೀರಾ ಸೀದೋಗೋ ತನಕ ಅಲ್ಲ. ಸ್ವಲ್ಪ ಕಪ್ಪಾದ ಮೇಲೆ 1/2 ಲೋಟ ನೀರು ಹಾಕಿಬಿಟ್ಟಿದ್ದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಹುಳಿ ಮಾಡಲಿಕ್ಕೆ ನಾವು ಮಸಾಲ ರುಬ್ಬ ಹಾಕೋದಿಲ್ಲ. ಅದಕ್ಕೋಸ್ಕರ ಇದಕ್ಕೆ ಬೋಳುಹುಳಿ ಅಂತ ಕರೆಯೋದು. ನೋಡಿ, ನಾನು ಮೊದಲು ಹಾಕಿದ ಉಪ್ಪನ್ನ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಮತ್ತೆ ಈಗ ಉಪ್ಪನ್ನು ಹಾಕ್ತಾ ಇದ್ದೀನಿ. ಜೊತೆಲಿ 1 ಲಿಂಬೆಹಣ್ಣು ಗಾತ್ರದಷ್ಟು ಹುಳಿನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಿಂಡಿ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಬದನೆಕಾಯಲ್ಲೂ ಈ ಬೋಳುಹುಳಿ ಮಾಡ್ತಾರೆ. ಈ ಉಡುಪಿಗುಳ್ಳ ಅಥವಾ ಮಟ್ಟುಗುಳ್ಳ ಅಂತೇನು ಸಿಗುತ್ತೆ, ಅದರಿಂದ ಬೋಳುಹುಳಿ ಮಾಡಿದರೂ ತುಂಬ ರುಚಿಯಾಗಿರುತ್ತೆ. ನೋಡಿ, ನಾನೀಗ ಬೇಯಿಸ್ಕೊಂಡಿರೋ ಬೇಳೆನ ಹೋಳುಗಳಿಗೆ ಹಾಕ್ತಾ ಇದ್ದೀನಿ. ಈ ಹುಳಿ ಮಾಡಲಿಕ್ಕೆ ಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಯಾಕೆಂದರೆ ನಾವು ಕಾಯಿ ಹಾಕ್ತಿಲ್ಲ ಅಥವಾ ಇನ್ಯಾವುದೇ ಮಸಾಲೆ ರುಬ್ಬಿ ಹಾಕ್ತಾ ಇಲ್ಲ. ಸೊ ಈ ಹುಳಿಗೆ ಬಾಡಿ ಏನಿದೆ ಅದು ಬೇಳೆಯಿಂದಲೇ ಬರಬೇಕು. ಇದು ತುಂಬ ನೀರಾಗಿ ಮಾಡ್ತಕ್ಕಂತಹ ಹುಳಿಯಲ್ಲ, ಸ್ವಲ್ಪ ದಪ್ಪವಾಗೇ ಇರಬೇಕು. ಜೊತೆಲಿ ನೋಡಿ, 1/2 ಸ್ಪೂನಷ್ಟು ಅರಿಶಿಣದ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಮಧ್ಯ ಮಧ್ಯ ಕೈ ಆಡಿಸ್ತಾ ಇರಿ, ಯಾಕೆಂದರೆ ಬೇಳೆ ಹಾಕಿರೋದ್ರಿಂದ ಬೇಳೆ ತಲದಲ್ಲಿ ಕೂತ್ಬಿಟ್ಟು ಬುಡ ಹಿಡಿಬಹುದು. ಹೀಗೆ ಒಂದು 5ರಿಂದ 6 ನಿಮಿಷ ಇದನ್ನು ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಇದು ದಿಢೀರಂತ ನೋಡಿ ತಯಾರಾಗ್ತಕ್ಕಂತಹ ಹುಳಿ. ಇದನ್ನು ಮಾಡಲಿಕ್ಕೆ ನಮಗೆ ಹೆಚ್ಚು ಶ್ರಮ ಬೇಕಾಗಿಲ್ಲ. ಕೊನೆಯಲ್ಲಿ ಚೆಂದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಿದರೆ ಬೆಂಡೆಕಾಯಿಯ ಬೋಳುಹುಳಿ ರೆಡಿ. ಅನ್ನದ ಜೊತೆ ಕಲಸಿ ತಿನ್ನಲಿಕ್ಕಂತೂ ಇದು ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಮರೀದ ಹಾಗೆ ರುಚಿ ಅಭಿರುಚಿನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ವೀಕ್ಷಕರೇ, ಇವತ್ತಿನ ಪ್ರಶ್ನೆ ಏನು ಅಂತ ಕ್ಯೂರಿಯಸ್ ಆಗಿದ್ದೀರಾ? ಇಲ್ಲಿದೆ ನೋಡಿ. ಐ ಆಮ್ ಮೇಡ್ ಬೈ ಟೈನಿ ವಿಂಗ್ಸ್, ಐ ಆಮ್ ಸ್ವೀಟ್ ಆ್ಯಂಡ್ ಸ್ಟಿಕ್ಕಿ ಟು, ಗೆಸ್ ಹೂ ಆಮ್ ಐ? ಉತ್ತರನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೀಕ್ಷಕರೇ. ಹಾಗೆ ಇದರ ಸರಿಯಾದ ಉತ್ತರನ ನನ್ನ ಮುಂದಿನ ವಿಡಿಯೋದಲ್ಲಿ ಮರೀದ ಹಾಗೆ ನೋಡಿ. ಅಲ್ಲಿ ತನಕ ಬಾಯ್. ಥ್ಯಾಂಕ್ ಯು.